ಹಲೋ ರೀ. ನಾನ್ರಿ ನಿಮ್ಮ ಹೆಂಡ್ತಿ. ಹಾ ಹೇಳು, ಏನ್ ಫೋನ್ ಮಾಡಿದ್ದು? ರೀ, ಇಲ್ಲಿ ಭಾಳ ಕಷ್ಟವಾಯ್ತೈತ್ರಿ. ಇಲ್ಲಿ ಇವಮ್ಮ ಹಾಕೊಂಡ್ ಚೆನ್ನಾಗಿ ಚಟ್ನಿ ಅರಿತಾಳ್ರಿ. ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ 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 ರೀ. ನನ್ನ ಕೈಲಂತೂ ಆಯ್ತಿಲ್ಲ ರೀ. ದೇವ್ರಣೆ ನನ್ನ ಕೈಲಿ ಆಯ್ತಿಲ್ಲ. ಹೆಂಗನ ಮಾಡ್ಬಿಟ್ಟು ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಿಡಿ. ನನ್ನ ಕೈಲಿ ಆಯ್ತಿಲ್ಲ, ಇಲ್ಲಿ ಇರಕ್ಕೇನೆ ಆಯ್ತಿಲ್ಲ ರೀ. ನಿಮ್ಮ ಕೈ ಮುಗಿತಿ, ನನ್ನನ್ನು ಕರ್ಕೊಂಡು ಹೋಗ್ಬಿಡಿ. ಬಂದು ದೇವ್ರಣೆ ಆಯ್ತಿಲ್ಲ, ತಿನ್ನ ಸಾಯಿ ಬಡಿತಾಳ್ರಿ ನಮ್ಮನ್ನಂತೂ. ಎಲ್ಲನ ಅವರೇ ಇರ್ತಾಗ ಸಾಲ ಮಾಡ್ಬಿಟ್ಟು ಒಂದು 5 ಲಕ್ಷ ತಂದು ಕೊಟ್ಬಿಡಿ ಇಲ್ಲಿ ಅಮ್ಮಂಗೆ. ಈ ಅಮ್ಮ ಬಿಟ್ಬಿಡ್ತಾಳೆ ನಮ್ಮನ್ನ. ಬೇಕಾರಲ್ಲ ಬಂದ್ಮೇಲೆ ಹೆಂಗೋ ಮಾಡ್ಬಿಟ್ಟು ನಿಮ್ಮ ಸಾಲ ತೀರಿಸ್ತೀನಿ. ಲೇ, ಹೋಗಲೇ ಸೋಮ್ನೆ, ನನ್ ತಲೆ ತಿನ್ಬೇಡ. ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಪತ್ರಿಕೆ ಏನೇ ಸೈನ್ ಹಾಕ್ಬಿಟ್ಟಿದ್ಯಾ. ಏನೋ ಪಂಚಾಯತಿನಾಗ ಅಯ್ಯೋ ಪಾಪ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಿನ್ ಜೊತೆ ಇದ್ದೆ ಅಷ್ಟೇನಿಯಾ. ನೋಡು, ಅಲ್ಲೇ ಬಿದ್ದಿರು. ನೀನು ನಿಮ್ಮಮ್ಮ ಮಾಡಿರೋ ದುರಂಕಾರ ಕರ್ಮಕ್ಕೆ ನಿನ್ನನ್ನು ಯಾರು ಬಿಡಿಸ್ಕೊಬಿಟ್ಬಿಡ್ತಾರೆ? ಅಲ್ಲೇ ಬಿದ್ದು ಸಾಯಿ. ರೀ, ಆ ಜೀವನ ನಮ್ಮ ಅಮ್ಮನೇ ಕೊಟ್ಟಿದ್ದು, ಅದನ್ನ ಮರಿಬ್ಯಾಡ್ರಿ. ಇವಾಗ ಅವಳು ಬಂದವಳೆ ಅಂತ ಹೇಳ್ಬಿಟ್ಟು ನನಗೂ ನಮ್ಮ ಅಮ್ಮಂಗೆ ಏನಿಯ ಮೋಸ ಮಾಡ್ತಿದ್ದೀರಾ ನೀವು? ಮೋಸ ಮಾಡಿದ್ದೆಲ್ಲ ನೀವು, ನಾನಲ್ಲ. ದಯವಿಟ್ಟು ಫೋನ್ ಕಟ್ ಮಾಡು. ನಾನು ಪದೇ ಪದೇ ಫೋನ್ ಮಾಡಬೇಡ. ನಾನಂತೂ ನಿನ್ನ ಬಿಡಿಸ್ಕೊಂಡು ಹೋಗಕ್ ಬರಕಿಲ್ಲ. 5 ಲಕ್ಷನ ಎಲ್ಲಿಂದ ತಗೊಬಿಟ್ಟು ಬರ್ಲಿ? ನೀನು ಅಲ್ಲಿದ್ರೆ ನಾನು ಖುಷಿಯಾಗಿರ್ತೀನಿ. ಅಲ್ಲೇ ಬಿದ್ದಿರು. ರೀ, ಏನೇ ಆಗ್ಲಿ ನಾನ್ರಿ ನಿಮ್ಮನ್ನ ಬಿಟ್ಕೊಟ್ಟಿದ್ದ ಅವಳಿಗೆ. ಹೆಂಗೋ ಕಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮರಿ ಹುಡುಕ್ಬಿಟ್ಟು ಮದುವೆ ಮಾಡಿದ್ದು. ಇಬ್ಬರೆಂಟರ ಜೊತೆನೂ ಸಂದಾಕಿತ್ತೀರಾ ಅಂತ ಅನ್ಕೊಂಡ್ರೆ ನನ್ನನ್ನು ಕೈ ಬಿಟ್ಬಿಟ್ಟು ಅವಳ ಜೊತೆ ಮಾತ್ರ ದುಡ್ಡೈತಿ ಅಂತ ಅವಳ ಜೊತೆ ಮಾತ್ರ ಸಂದಾಕಿದ್ದೀರಾ? ರೀ, ಹಿಂಗೆ ಇರಕ್ಕಿಲ್ಲ ಟೇಮು. ನನಗೂ ಬರ್ತದೆ ಟೇಮು. ಅವಾಗ ನೋಡಿ ನಾನು ಆಟ ಆಡಿಸ್ತೀನಿ, ಹೆಂಗೆ ಆಟ ಆಡಿಸ್ತೀನಿ ಅಂತ. ಟೇಮ್ ಹಿಂಗೆ ಇದ್ಬಿಡ್ತದೆ ಅಂತ ಅನ್ಕೊಬಿಟ್ರಾ ಹೇಳಿ? ಲೇ, ನೀನ್ ಏನನ ಅನ್ಕ ಹೋಗಲೇ. ನೀನು ನಿಮ್ಮಮ್ಮ ಮಾಡಿರೋ ಕರ್ಮಕ್ಕೆ ನೀವು ಅನುಭವಿಸ್ತಾ ಇದ್ದೀರಾ. ನೀನು ಬಿಡಿಸ್ಕೊಂಡು ಹೋಗಕ್ ನಾನು ಬರ್ಬೇಕಾ? ಸಾಧ್ಯನೇ ಇಲ್ಲ. ನೀನು ಬಿಡಿಸ್ಕೊಂಡು ಹೋಗಕ್ ನಾನಲ್ಲ. ಈ ಊರಾಗಿರೋ ಯಾವ ದೊಡ್ಡ ಮನುಷ್ಯನೂ ಬರಕಿಲ್ಲ, ಸರಿನಾ? ಈ ಊರಾಗ ಒಬ್ರು ಬಂದ್ಬಿಟ್ಟು ನಿನ್ನ ತುಬ್ಬಕ್ಕಂತ ಹೋಗು ತುಪ್ಪಾಕಿಲ್ಲ ನಿನ್ಗಂತೂ. ಅಲ್ಲೇ ಬಿದ್ದು ಸಾಯಿರಿ ಇಬ್ರು. ನಿಮ್ಮ ಅಕ್ಕ ನೋಡಿದ್ರೆ ಏನಿಯಾ, ನನಗಂತೂ ಮೈಯೆಲ್ಲ ಉರಿತದೆ. ಏನು ಫೋನ್ ಮಾಡ್ತೀಯಾ ಪದೇ ಪದೇ? ಇಷ್ಟು ಉಗಿದ್ರು ನಿಂಗೆ ಮಾನ ಮರುವದಿ ಅನ್ನೋದು ಏನೂ ಇಲ್ಲ ನಿನಗೆ. ಎಷ್ಟು ಉಗಿಬೇಕು ಹೇಳಿ ನಿನಗೆ? ರೀ, ಇಲ್ಲಿ ತುಂಬಾ ಕಷ್ಟ ಆಯ್ತದ್ರಿ. ಇಲ್ಲಿ ನಾವೇನೋ ತಪ್ಪು ಮಾಡಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ದುಡ್ಡೆಲ್ಲ ತಿಂತಾ ಇದ್ದೀರಾ. ನಮ್ಮ ಅಮ್ಮಮ್ಮ ಮಾಡಿರೋ ಎಲ್ಪಿಂದಾನೆ ನೀವು ತಿಂತಿರ ತಾನೇ. ಅವಳನ್ನ ಕೇಳೊಂದು 5 ಲಕ್ಷ ರೂಪಾಯಿ ಇಸ್ಕೊಬಿಟ್ಟು ಬಂದು ನಾನು ಬಿಡಿಸ್ಕೊಂಡು ಹೋಗಿ. ಇಲ್ಲ ಯಾವ್ದನ ಒಂದು ಒಡವೆ ಮಾರಿದ್ರು 5 ಲಕ್ಷ ಬರ್ತದಲ್ವೇ? ಏಯ್, ಕಟ್ ಮಾಡೆ ಫೋನ. ತಲೆ ತಿಂತಾಳೆ. ಹಲೋ 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 ಹಲೋ. ಏನಂತೆ ಮಗಳೇ? ನಾನು ಯಾಕೆ ನಿನ್ನೂ ಕರ್ಕೊಂಡು ಹೋಗ್ಬಿಡ್ಬೇಕು? ಅಲ್ಲೇ ಬಿದ್ದಿರೆ ನಿನ್ ಸವಾಸನೇ ಬೇಡ, ನೀನು ಬೇಡ, ನಿನ್ ಸವಾಸನೂ ಬೇಡ, ಏನು ಬೇಡ. ದೊಡ್ಡ ನಮಸ್ಕಾರ, ನಿನ್ ಸವಾಸನೂ ಬೇಡ, ಎಂಥದ್ದು ಬೇಡ, ಬಿದ್ದು ಸಾಯಿ ಅಲ್ಲೇನಿ ಅಂತ ಹೇಳ್ಬಿಟ್ಟು ನಾನೇ ಬೈದ್ಬಿಟ್ಟು ಕಟ್ ಮಾಡ್ಬಿಟ್ಟ ಕಣಮ್ಮ ಫೋನ. ಅಲ್ಲ ಕಣಮಿ, ನನ್ನ ಮಗು ಮದುವೆ ಮಾಡ್ಸಿದ್ ನಾನು, ಹುಡುಗಿನ ಹುಡುಕಿದ್ ನಾನು, ಎಲ್ಲ ಮಾಡಿದ್ ನಾನು. ಹೆಂಗೋ ಒಳಿಯ ಮಗಳು ಸಂದಕ್ಕಿರ್ಲಿ ಅಂತ ಇವನೆಲ್ಲ ಮಾಡಿದೆ. ಕೊನೆಗೆ ನನ್ನ ಕೈಗೆ ಚಿಪ್ ಕೊಟ್ಬಿಟ್ನಲ್ಲ ಕಂತ್ರಿ ನನ್ನ ಮಗ. ಮಗಳೇ, ನಿನ್ನ ಮ್ಯಾಲೆ ಬುಟ್ಟಾಕು. ಆಗಿದ್ದಾಗ್ಲಿ ಇವತ್ತೇನ ನೀ ಗಂಡ ಸತ್ತೋಗ್ಬಿಟ್ಟ ಅಂತ ಅನ್ಕೋಬಿಡೆ. ಇವತ್ತಿಂದ ನಿಂಗೆ ಯಾವ ಗಂಡನೂ ಇಲ್ಲ, ಏನೂ ಇಲ್ಲ. ಅಂತ ಗಂಡನ್ ಕಟ್ಕೊಂಡು ನಿನ್ಗೆ ಅವಶ್ಯಕತೆನೇ ಇಲ್ಲ. ಕಷ್ಟಕ್ಕಾಗ್ದಿರ ಗಂಡನ್ ಕಟ್ಕೊಂಡು ಏನೇ ಮಾಡಬೇಕು? ಯಾರನ್ನ ಕೇಳಿದ್ರೆ ನನ್ನ ಗಂಡ ಸತ್ತೋಗವನೇ ನಿಗ್ರುಕೊಂಡವನೇ ಅಂತ ನೀ ಹೇಳ್ಬಿಡು. ದೇವ್ರಣೆಗೂ ಬೇಕಾಗಿಲ್ಲ. ನೀನು ಅವನಿಗೋಸ್ಕರ ಅಳೋದು, ನಾನು ಅಳಿಮಯ್ಯ ಅಂತ ಹಿಂದೆ ಹೋಗೋದು, ಇದ್ರ ಅವಶ್ಯಕತೆನೇ ಇಲ್ಲ. ಸರಿ ಕಣಮ್ಮ, ನನಗಿವಾಗ ನನಗೂ ಹಂಗೇನಿ ಅನ್ನಿಸ್ತು. ಎಷ್ಟೆಲ್ಲ ಮಾಡಿದೀವಿ ನನ್ನ ಗಂಡಂಗೋಸ್ಕರ. ಆದರೆ ನನ್ನ ಗಂಡ ಕೊನೆಗೂ ಹಂಗಂದ್ಬಿಟ್ಟ ನೋಡ್ದ. ನಾವೇನು ಲೆಕ್ಕಕ್ಕೆ ಇಲ್ಲ ಕಣಮ್ಮ ನನ್ನ ಗಂಡಂಗೆ. ಅದಕ್ಕೆ ಹೇಳಿತು, ಉಗುತು ಬಿಸಾಕು. ನಿನ್ನ ಗಂಡ ಸತ್ತೋಗವನೇ. ಇವತ್ತಿಂದ ನಿನ್ಗೆ ಯಾರನ್ನ ಕೇಳಿದ್ರೆ ನನ್ನ ಗಂಡ ಸತ್ತೋದ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡು. ನನ್ನ ಗಂಡ ಸತ್ತೋಗವನೇ ಅಂತ ನೀ ಹೇಳ್ಬಿಡು ಅಷ್ಟೇ. ನೀನು ನೋಡು, ನಮ್ಮ ಕರ್ಮ ಏನು ಐತೋ ಅದನ್ನು ಬಿದ್ಬಿಡೋಣ. ಇಷ್ಟು ದಿನ ನಾವು ಮೆರೆದಿದ್ದೀವಿ, ಬೇಜಾನ್ ಮೆರೆದಿದ್ದೀವಿ. ಆಯ್ತು, ಏನು ಮಾಡಕ್ಕೆ ಹಾಕಿಲ್ಲ ಬಿಡು. ಅನ್ಭವ್ಸನ ಕಸ ಗುಡ್ಸಕ್ಕೆ ಇಕ್ತಾರ ಇಕ್ಲಿ ಬಿಡು, ಮುಸ್ರತಿ ಇಕ್ತಾರ ಇಕ್ಲಿ ಬಿಡು. 5 ಲಕ್ಷ ರೂಪಾಯಿನ ಹೆಂಗನ ಮಾಡಿ ಸಂಪಾದನೆ ಮಾಡೋಣ ನಾವು. ನೀನು ತಲೆ ಕೆಡ್ಸ್ಕೊಬೇಡ. ಸರಿ ಕಣಮ್ಮ. ಅವಮ್ಮ ಇವತ್ತು ಯಾರೋ ಮಗ ಬತ್ತಾನೆ, ಒಸಿ ಬಿರ್ಬಿರ್ನ ಅಡುಗೆ ಮಾಡಿ ಅಂತ ಹೇಳ್ತಿದ್ದಲ್ಲ. ಬಾಬಾ ಸಾಸನ ತರಕಾರಿ ಹಚ್ಕೊಂಡು ಮಾಡೋಣ ಬಾ. ತಿರ್ಗ ಅದಕ್ಕೂ ಬಂದ ಕೈಯೋ ಅಂತ ನಾ ಹೇಳ್ದಂಗೆ ಆಡ್ತಾಳೆ. ನಾಯ್ತಾಗ ಯಾರು ಬಾಳಕೈತದ ಬಾ. ಸರಿ ಸರಿ. ನನ್ನ ಮಗು ಮದುವೆ ಮಾಡ್ಸಿದ್ ಮೊದಲನೇ ತೆಪ್ಪು ನಂದೇನಿಯ. ದುಡ್ಡು ಸಿಗ್ತದೆ ಅಂತ ಮದುವೆ ಮಾಡ್ಸಿದ್ದಕ್ಕೆ ನನ್ನ ಮಗಳನ್ನೇ ನಡುಬಾವಿನಾಗ ತೊಳೆಬಿಟ್ಟು ಹೊಂಟೋಗ್ಬಿಟ್ನಲ್ಲ. ನಡುಬೀದಿನ ಕೈ ಬಿಟ್ಬಿಟ್ಟು ಬೇವರ್ಸಿ ನನ್ನ ಮಗ. ಲೇ, ನೀನೇನಾರ ಉದ್ದಾರ ಐತಿ ಅಂದ್ರೆ ನೀನು ಉದ್ದಾರ ಆಗಕ್ಕಿಲ್ಲ. ನೀನು ಹಾಳಾಗಿ ನೆಗದು ಬಿದ್ದು ನೆಳ್ಳಿ ಕೈ ಯಾವಾಗ ಹೋಗ್ಲಿಲ್ಲ ಅಂತಂದ್ರೆ ನೀನು ಕೇಳ. ನೀನು ಹಾಳಾಗೇ ನೀ ಹೋಗೋದು ಬೇವರ್ಸಿ ನನ್ನ ಮಗನೇ. ನೀನು ಉದ್ದಾರ ಆಗಕ್ಕಿಲ್ಲ. ನನ್ನ ಮಗಳನ್ನ ಅಯ್ಯೋ ಅನ್ಸ್ತಿದ್ಯಲ್ಲ, ಉದ್ದಾರ ಆಗಕ್ಕಿಲ್ಲ. ದುಡ್ಗೋಸ್ಕರನೇ ಮದುವೆ ಮಾಡಿರ್ಬೋದು, ಆದರೆ ನೀನು ಈ ಥರ ಹೆಂಗಸ್ರು ದುಡ್ಡು ತಿನ್ಕೊಂಡು ಬದುಕಿದೆಯಲ್ಲ, ನೀನು ಉದ್ದಾರ ಆಗಕ್ಕಿಲ್ಲ. ಸರ್ವನಾಶ ಆಗೋಯ್ತೀಯ ನೀನಂತೂ. ಅಮ್ಮ, ಕೊನೆಗೂ ನನ್ನ ಹೆಂಡತಿ ಜೊತೆ ನಂದು ಡೈವರ್ಸ್ ಆಗೋಯ್ತು ಕಣಮ್ಮ. ಇನ್ನೇನು ತೊಂದರೆ ಇಲ್ಲ. ಅವಳು ಬಂದು ನಮ್ಗೆ ಯಾವ ಸಮಸ್ಯೆನೂ ಮಾಡಲ್ಲ. ಒಳ್ಳೇದಾಯ್ತು ಬಿಡೋ. ಅವಳಿಗಿನ್ನ ಚೆನ್ನಾಗಿರೋ ಹುಡುಗಿನೇ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ ನಾನು, ಸರಿನಾ? ಅಮ್ಮ, ಸುಮ್ಮನೆ ನೀನು ಅಂಥ ಹುಡುಗಿ ಇಂಥ ಹುಡುಗಿ ಅಂತ ತಂದು ಮದುವೆ ಮಾಡ್ಬಿಡು ನೀನು. ಆಮೇಲೆ ಅವಳು ಕೈ ಕೊಟ್ಬಿಡ್ಲಿ. ಇದೆಲ್ಲ ಬೇಕೇನಮ್ಮ ನನಗೆ? ನಾನು ಅದಕ್ಕೆ ಹೇಳೋದು, ಡೀಸೆಂಟಾಗಿ ಯಾರಾದರೂ ಹಳ್ಳಿ ಹುಡುಗಿಯರು ಇರ್ತಾರಲ್ಲ, ಅವ್ರನ್ನ ಮದುವೆ ಮಾಡ್ಕೊತೀನಿ ಅಂತ. ನೀನು ಕೇಳೋದೇ ಇಲ್ವಲ್ಲ. ಅಯ್ಯೋ ಸ್ಟ್ಯಾಂಡರ್ಡ್ ಅಂತ ಹೋಗ್ಬಿಟ್ಟು ನೋಡ್ದೆ ಇವಾಗ ನನ್ನ ಹೆಂಡತಿ ಹೆಂಗೆ ಡೈವರ್ಸ್ ಕೊಟ್ಲು ಅಂತ ಹೇಳ್ಬಿಟ್ಟು. ಇದೆಲ್ಲ ಬೇಕಾ? ನನಗಿನ್ನ ಚೆನ್ನಾಗಿರೋ ಹುಡುಗ ಸಿಕ್ಕಿದ್ರೆ ನಾನು ಕೈ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಹಲೋ ಮಗ, ಅವಳು ಹೋಗ್ತಾಳೆ ಅಂತಂದ್ರೆ ಎಲ್ಲರೂ ಹೋಗ್ಬಿಡ್ತಾರಾ? ನೀನು ಏನೋ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತಿದ್ಯಾ? ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ಗೊಂದು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಡೋಂಟ್ ವರಿ. ಅವಳು ಮುಂದೆ ನೀನು ಹೆಂಗಿರ್ಬೇಕು ಹೇಳು? ಸ್ಟ್ಯಾಂಡರ್ಡಾಗಿರಬೇಕು, ಸರಿನಾ? ನೋಡು, ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಕೆಲಸ ಐತೆ. ಸದ್ಯ ಡೈವರ್ಸ್ ಆಯ್ತಲ್ಲ, ಈ ಖುಷಿಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬರ್ತೀನಿ ನನ್ನ ಫ್ರೆಂಡ್ಸ್ ಜೊತೆ. ಓಕೆನಾ? ನೋಡು, ಕೆಲಸದಲ್ಲಿ ಬಂದವ್ರೆ ಇಬ್ಬರು. ಸ್ವಲ್ಪ ದುಡ್ಡು ಕೊಡ್ಬೇಕಿತ್ತು ಅವರು. ಅದಕ್ಕೆ ನಿಮ್ಮ ಅಪ್ಪ ಕರ್ಕೊಂಡು ಬಂದು ಇಟ್ಕೊಂಡವ್ರೆ.
ಮನೆ ಕೆಲಸಕ್ಕೆ ಅಂತ ಇಬ್ಬರವ್ರೆ, ನಿನ್ಗೇನು ಬೇಕೋ ಎಲ್ಲ ಮಾಡಿಕೊಡ್ತಾರೆ, ಓಕೆನಾ? ಹ್ಞೂ. ಅವರು ಉತ್ತರ ಆಡಿದ್ರೆ ಕ್ಯಾಕರ್ಸ್ ಮಕ್ಕಳಿಗೆ ಏನಾಗಲ್ಲ, ಮುಚ್ಕೊಂಡು ಬಂದು ಮಾಡಿಕೊಡ್ತಾರೆ. ಸ್ವಲ್ಪ ಹಂಗೋ ಹಿಂಗೋ ದೌಲತ್ ಮಾಡೋದು ಜಾಸ್ತಿ ಸೋಮಾರಿಗಳು. ಸ್ವಲ್ಪ ನೀನೇ ಹೇಳಿ 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 ಕೆಲಸ ಮಾಡಿಸ್ಬೇಕು. ನಾನು ಹೇಳಿದ್ದೀನಿ ನಿನಗೆ ಕಾಫಿ ಜ್ಯೂಸು ಎಲ್ಲ ಮಾಡಿಕೊಡು ಅಂತ. ಅವಳೇ ತಂದು ಟೈಮ್ಗೆ ಕೊಡ್ತಾಳೆ, ಓಕೆನಾ? ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಹ್ಞೂ. ನಾನು ಹೊರಗಡೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬರ್ತೀನಿ. ಸರಿ ಅಮ್ಮ, ನಿನ್ನಿಷ್ಟ ಹೋಗು. ಸದ್ಯ ನನಗೂ ಡೈವರ್ಸ್ದೆಲ್ಲ ತಲೆನೋ ಹೊರಿತಲ್ಲ, ಈಗ ಸಮಾಧಾನ ಆಯಿತು. ಅದಕ್ಕೆ ನಾನು ಅಲ್ಲೇ ಇದ್ದಿದ್ದು, ಡೈವರ್ಸ್ದೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಬರೋಣ ಅಂತ. ಅವಳು ಎಲ್ಲ ಏನೋ ಕೊಡೋದೆಲ್ಲ ಕೊಟ್ಟಿದ್ದೀವಲ್ಲ, ಇನ್ನೇನು ತೊಂದರೆ ಇಲ್ಲ. ಅವಳಿಗೂ ನನಗೂ ಇನ್ನೂ ಯಾವ ಸಂಬಂಧನೂ ಇರಲ್ಲ, ಸರಿನಾ? ಸರಿ ಬಿಡು, ಇನ್ಮೇಲೆ ಅದೇನೋ ಸಿಂಗಿಂಗು ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತಿದ್ದಲ್ಲ, ಅದಕ್ಕೆ ರೆಡಿ ಆಗು ಫಸ್ಟು. ಸರಿನಮ್ಮ, ಅವಳು ಮುಂದೆ ನೋಡ್ತಾ ಇರು. ಹಾಂ, ಏನೋ ಒಂದು ಹಾಕೇ ಆಗ್ತೈತೆ. ಹಾಂ, ನೋಡೋಣ, ಏನೋ ಒಂದು ಮಾಡಬೇಕು. ಏನೋ ಒಂದು ನಮಗೂ ಟೈಮ್ ಬರ್ತೈತಲ್ಲ. ಅವಳು ನಾನು ಬಿಟ್ಟೋಗೋಳೆ ಅಂದರೆ ಅವಳಿಗಿನ ಚೆನ್ನಾಗಿರೋ ಹುಡುಗಿನ ಹುಡುಕಿ ನಾನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ. ನನಗೆ ಈ ಸಿಟಿ ಹುಡುಗಿರೆಲ್ಲ ಬೇಕಾಗಿಲ್ಲಮ್ಮ. ನಾನು ಏನು ಅಂದ್ಕೊಂಡ್ಬಿಟ್ಟವ್ರೆಲ್ಲನೂ ಹಂಗು ಹಿಂಗು ಅಂತ. ನೋಡ್ತಾ ಇರು, ನಾನು ಏನು ಮಾಡ್ತೀನಿ ಅಂತ ಹೇಳಿ. ಏನಾದರೂ ಮಾಡು, ನೀನು ಖುಷಿಯಾಗಿರು ಅಷ್ಟೇ ನನಗೆ ಬೇಕಾಗಿರೋದು. ಅವಳನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ, ಓಕೆನಾ? ಸರಿ, ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ನಮ್ಮ ಅಮ್ಮಂಗೆ ನನ್ನ ಬಗ್ಗೆ ಕೇರ್ ಇಲ್ಲ. ಇನ್ನು ಅಂಥದ್ರಲ್ಲಿ ಅವಳು ಬಂದೋಳು ಕೇರ್ ಮಾಡ್ತಾಳ? ಅತ್ತೆ ಸೊಸೆ ಜಗಳಕ್ಕೆ ನನಗೆ ಡೈವರ್ಸ್ ಆಯಿತು. ಪರವಾಗಿಲ್ಲ ಬಿಡು, ಓದ್ಲು. ಇನ್ಮೇಲೆ ಆರಾಮಾಗಿ ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಸೂಪ್ ತಗೊಳ್ಳಿ, ನಿಮ್ಮಮ್ಮ ಹೇಳಿದ್ರು ನೀವು ಇಷ್ಟೊತ್ತಲ್ಲಿ ಸೂಪ್ ಕುಡಿತೀರಾ ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ಟೈಮಿಂಗ್ಸ್ ಹೇಳ್ಬಿಟ್ಟು ಹೋಗೋರೆ. ಅದಕ್ಕೆ ಪ್ಲೀಸ್ ನನಗೆ ಸೂಪು ಗೀಪು ಇವೆಲ್ಲನೂ ಮಾಡೋಕ್ಕೆ ಸರಿಯಾಗಿ ಬರೋಕ್ಕಿಲ್ಲ. ನನಗೆ ಬಂದಂಗೆ ಮಾಡಿವ್ನಿ ಸೂಪು ಗೀಪು ಎಲ್ಲನೂ ಯೂಟ್ಯೂಬಾಗ ನೋಡ್ಕೊಂಡು ಮಾಡಿವ್ನಿ. ದಯವಿಟ್ಟು ನಿಮ್ಮಮ್ಮ ಬೈದಂಗೆ ನೀವು ಬೈದಾಡಬೇಡಿ. ದೇವರಣೆ ನನಗೆ ಬರೋಕ್ಕಿಲ್ಲ. ನಾವು ಏನೋ ನಾವು ಎಂದು ಇಂಥ ಊಟಗಳೆಲ್ಲ ತಿಂದೋರು ಅಲ್ವೆಲ್ಲ. ರಾಗಿ ಮುದ್ದೆ ಸೊಪ್ಪು ಸಾರು ಉಪ್ಸಾರು ತಿಂದು ಬೆಳೆದಿರೋರು ನಾವು. ನನಗೆ ಸೂಪು ಗೀಪು ಮಾಡೋಕ್ಕೆ ಬರೋಕ್ಕಿಲ್ಲ. ನಿಮ್ಮ ಅಮ್ಮ 5-6 ಸಲ ಅಡುಗೆ ಮಾಡಿಸ್ತದೆ. ದಯವಿಟ್ಟು ನೀವೇನು ಅನ್ಕೊಂಡಿದ್ದಂಗೆ ತಿಂದುಬಿಡಿ. ನನಗೆ ಇದಕ್ಕಿನ್ನೂ ಸಂದಾಗ ಮಾಡೋಕ್ಕೆ ಬರೋಕ್ಕಿಲ್ಲ ನನಗೆ. ಹೇ, ಏನಿದು ಲ್ಯಾಂಗ್ವೇಜ್ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಿಲ್ಲ? ಹಳ್ಳಿಯವರಾ? ಮತ್ತೆ ಹಳ್ಳಿಯೊಳೆ ನೀನಿಯ. ದಯವಿಟ್ಟು ಪ್ಲೀಸ್ ನನಗೆ ಇನ್ನೊಂದ್ಕಿಂತ ಮಾಡ್ಕೊಡಿ ಅಂತ ಕೇಳಬೇಡಿ ನೀವು. ನಂಗೆ ದೇವ್ರಣೆ ಮಾಡಕ್ಕೆ ಬರೋಕ್ಕಿಲ್ಲ. ಇದು ಎಲ್ಲನೂ ನನಗಂತೂ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯೂಟ್ಯೂಬಾಗ ನೋಡ್ಕೊಂಡು ಮಾಡೀವಿ ಸೂಪ. ತಗೊಳ್ಳಿ ಪ್ಲೀಸ್ ತಗೊಳ್ಳಿ. ಹೇ, ಎಷ್ಟು ಕ್ಯೂಟಾಗಿ ಮಾತಾಡ್ತಿಲ್ಲ ವಿಲೇಜ್ ಲ್ಯಾಂಗ್ವೇಜ್ನ. ಸೂಪರ್. ಅಲ್ಲ, ನೀನು ನೋಡಿದ್ರೆ ಮನೆ ಕೆಲಸದವ್ರ ಥರನೇ ಕಾಣಲ್ವಲ್ಲ? ಮತ್ತು ಮನೆ ಕೆಲಸಕ್ಕೆ ಏನಕ್ಕೆ ಬಂದಿದ್ಯಾ? ನಾವು ಮನೆ ಕೆಲಸರಲ್ಲ, ನಮ್ಮ ಅಮ್ಮ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಫೇಮಸ್ಸು ನಮ್ಮ ಊರಾಗೇನಿಯ. ಏನೋ ನಮ್ಮ ಗ್ರಾಚಾರ ಕೆಟ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟಿದೀವಿ. ಏನು ಮಾಡನಿ, ನಮ್ಮ ಗ್ರಾಚಾರನೇನಿಯ ಸರಿ ಇಲ್ಲ. ನಮ್ಮ ಅಮ್ಮ ನಾನು ಏನೋ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಮ ಅಪ್ಪದಾಗ 5 ಲಕ್ಷ ರೂಪಾಯಿ ಇಸ್ಕೊಬಿಟ್ಟಿದ್ವಾ, ತೀರ್ಸಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮ ಅಪ್ಪ ಕರ್ಕೊಂಬಿಟ್ಟು ಬಂದ ಮುಂದೆ ಇಟ್ಕೊಂಡವ್ರೆ. ನಾವು ಒಳ್ಳೆ ಮನೆ ತಂದಾಗೇನಿಯ ಬೆಳೆದ್ಬಿಟ್ಟು ಬಂದರೇನಿಯ ಟಾಪ್ ಆಗಿದ್ವಿ ನಮ್ಮ ಊರಾಗೆ. ನಮ್ಮ ಅಮ್ಮ ಹೆಂಗೆ ನಡೀತಿತ್ತು ಗೊತ್ತಾ? ಊರಾಗೆಲ್ಲನೂ ಬಡ್ಡಿ ಗಿಡ್ಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಕೊಂಡು ಸಂದಾಕಿತ್ತು. ನಮ್ಮ ಗ್ರಾಚಾರ ನೆಟ್ಟಗಿಲ್ದಿರೋಕೆ ನೋಡಿದ್ರೆ ಹೆಂಗಾಯ್ತು. ನೀನು ಮಾತಾಡೋದು ಕೇಳಿಸ್ಕೊಳ್ಳೋದೇ ಒಂಥರ ಖುಷಿ ಆಗ್ತಾ ಇತ್ತಲ್ಲ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ. ಹೇ, ಯಾಕೆ ಬೇಜಾರು? ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಐ ಲೈಕ್ ಇಟ್. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತೆ ಅಲ್ಲವೇ, ನಿನ್ನ ಬಿಟ್ಟರಿಲ್ಲವೇ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವ ಹೊಗಳಲು ಸಾಧ್ಯವೇ, ನಿನ್ನ ಬಿಟ್ಟರಿಲ್ಲವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತೆ ಅಲ್ಲವೇ, ನಿನ್ನ ಬಿಟ್ಟರಿಲ್ಲವೇ. ಅಯ್ಯೋ, ಇದು ಯಾಕೆ ಹಿಂಗಾಡಿದ್ರೆ? ನಿಮ್ಮನ್ನ ನೋಡಿದ್ರೆ ಹಾಡು ಹೇಳ್ಬೇಕು ಅಂತ ಅನ್ನಿಸ್ತು. ನಿಮಗೆ ಗೊತ್ತಾ, ನಾನು ಸಿಂಗರ್. ಅದಕ್ಕೆ ಅಂದರೆ ಸಿಂಗರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಿಮಗೆ ಇಷ್ಟ ಆಯ್ತಾ ನಾನು ಹಾಡು ಹೇಳಿದ್ದು? ಲೇ ಮಗಳೇ, ಸರ್ನ ಬಾಯಿಲಿ ಅವ್ರಿಗೆ ಅದೇ ಅಂತದೋ ನೀರೊಳಗಡೆ ಕದೇನೋ ಬಿಸಿನೀರು ಹಾಕ್ಬಿಟ್ಟಾಗ ಅದೇನೋ ನಿಂಬೆಣ್ಣ ಕೊಡ್ಬೇಕಂತೆ. ಸರ್ನ ಬಂದು ತಗೊಂಡೋಗಿ ಕೊಡ್ಬಾಯಿಲಿ. ಇವಳಂತರ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಒಂಥರ ನೋಡೋಕ್ಕೂ ಕ್ಯೂಟ್ ಅವಳೆ. ನಂತರನೇ ಹೇರ್ ಕಟ್ಟು ಬೇಬಿ ಕಟ್ ಥರ ಮಾಡಿಸ್ಕೊಂಡು ಒಂಥರ ಚೆನ್ನಾಗೋಳಲ್ಲ ಹುಡುಗಿ. ಏನೋ ಒಂಥರ ಚೆನ್ನಾಗೋಳಪ್ಪ. ನನಗಂತೂ ಇಷ್ಟ ಆಗೋಗ್ಬಿಟ್ಲು. ಮನೆ ಕೆಲಸದವಳು ಅಂತನ. ಪಾಪ ಸಾಲ ಮಾಡ್ಬಿಟ್ಟು ಬಂದು ನಮ್ಮ ಅಮ್ಮನ ಹತ್ರ ತಗ್ಲಾಕೊಂಡವಳು ಅಷ್ಟೇನೆ. ತಗೊಳ್ಳಿ ನೀರು ತಗೊಳ್ಳಿ. ಇದಕ್ಕೆ ನಿಂಬೆಣ್ಣ ಹಾಕ್ಬಿಟ್ಟು ಬಂದೀವಿ, ತಗೊಳ್ಳಿ. ಅಯ್ಯೋ, ಅಷ್ಟೊಂದು ಎದುರುಕೊಂಡು ಇಷ್ಟೊಂದು ಮರ್ಯಾದೆ ಕೊಟ್ಬಿಟ್ಟು ನನಗೆ ಕೂಡ ಅವಶ್ಯಕತೆ ಇಲ್ಲ. ಸಮಾಧಾನ ಕೊಡಿ. ನಾನೇ ನಮ್ಮ ಅಮ್ಮ ಅಲ್ಲ ಹೆಂಗಂದ್ರೆ ಹಂಗೆ ಕಿರ್ಚಾಡ್ ಬೈಯಕ್ಕೆ. ನಾನು ವೆರಿ ಕೂಲ್. ಅದೇನೋ ನಂಗೆ ಗೊತ್ತಿಲ್ಲ. ನಿಮ್ಮ ಅಮ್ಮನ ಕಂಡ್ರೆ ಭಯವಾಯ್ತದೆ. ಮ್ಯಾಲಿಂದ ಕೆಳಗಡೆ ತನಕ ಕಸ ಗುಡಿಸ್ತಾಳೆ, ಮ್ಯಾಗ ಗುಡಿಸು ಅಂತಾಳೆ. ಮ್ಯಾಲಿಂದ ಕೆಳಗಡೆ ಗಂಟ ಕಸ ಗುಡಿಸಿದಾದ್ಮೇಲೆ ಅಡುಗೆ ಮಾಡು ಅಂತಾರೆ. ನಮಗೂ ಸಾಕಾಗೋಗ್ಬಿಟ್ಟೈತಿ ಮನೆಯಾಗೆ. ತಗೊಳ್ಳಿ ನೋಡಿ. ನೀವು ಬೇಜಾರು ಮಾಡ್ಕೊಬೇಡಿ. ನನಗೆ ಅಡುಗೆ ಪಡಿಗೆ ಎಲ್ಲ ಸರಿಯಾಗಿ ಮಾಡಕ್ಕೆ ಬರಕ್ಕಿಲ್ಲ. ನೀವು ತಿನ್ನೋ ಅಡುಗೆ ಹೊಸಿ ಅಡ್ಜಸ್ಟ್ ಮಾಡ್ಕೊತೀರಾ? ಡೋಂಟ್ ವರಿ. ನಾನು ಜಾಸ್ತಿ ಫುಡ್ ಎಲ್ಲ ತಿನ್ನಲ್ಲ, ಓಕೆನಾ? ನೀವು ಮಾಡೋಕ್ಕಾಗಲಿಲ್ಲ ನಾನು ಹೊರಗಡೆ ಹೋಟ್ಲಾಗ ತಿಂತೀನಿ. ಡೋಂಟ್ ವರಿ. ಮತ್ತೆ ನಿಮಗೆ ಮದುವೆ ಆಗಿತ್ತು. ಸಾರಿ, ಮದುವೆ ಆಗಿರೋ ಹುಡುಗಿನ? ಸಾರಿ. ಆಗಿತ್ತು, ಆದ್ರೆ ನನ್ನ ಗಂಡ ನೆಗದ್ ಬಿದ್ದು ಸತ್ತೋದ. ಏನೋ, ನಿಮ್ಮ ಹಸ್ಬೆಂಡ್ ಸತ್ತೋದ್ರಾ? ನನ್ನ ಪಾಲಿಗೆ ಸತ್ತೋದ್ರು. ನಾನು ಬಿಟ್ಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡವನೆ. ಏನು ಮಾಡೋಕ್ಕಾಗಿಲ್ಲ ಅಲ್ವಾ? ಸತ್ತೋಗ್ಬಿಟ್ಟ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು. ನನ್ನ ಪಾಲಿಗೆ ಸತ್ತೋದ, ನೆಗದ್ ಬಿದ್ದು ನೆಲ್ಲಿಕಾಯಿ ಹೋಗೋದ ಅಷ್ಟೇನೆ. ವಾವ್, ನೀನು ನನ್ನ ಥರನೇನೆ. ವೆರಿ ಗುಡ್. ಸರಿ, ನಿಮ್ಮಮ್ಮ ಏನು ಮಾಡ್ತಾವ್ರೆ? ಒಳಗಡೆ ಅವ್ರೆ.
ನಿಮ್ಮ ಹಸ್ಬೆಂಡ್ ಬಿಟ್ಟೋದ್ರು ಅದು ಇದು ಅಂತೆಲ್ಲ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ಓಕೆನಾ? ಎಲ್ಲ ಒಳ್ಳೇದಾಗುತ್ತೆ. ಆ, ಯಾರೋ ಒಬ್ರು ಇನ್ನೊಬ್ರು ನಿಮ್ಮ ಲೈಫಾಗ ಒಳ್ಳೆಯವರೇ ಸಿಗ್ತಾರೆ. ಅಯ್ಯೋ ಸಾ ನನಗೆ ಅದೇನೋ ಅಂತಾರಲ್ಲ, ಈ ಪಿರುತಿ ಪಿರೇಮ ಈ ಮದುವೆ ಎಲ್ಲ ಬೇಡ ಸಾ, ಸನ್ಯಾಸಿ ಹೋಗ್ಬಿಡ್ತೀನಿ ಇಲ್ಲಿಂದ. ನಿಮ್ಮ ಅಮ್ಮ ನಾನು ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಅವನ ಅಜ್ಜಿ ಹೋಗ್ಬಿಟ್ಟು ಯಾವ್ದನ ಮಟ್ಟಕ್ಕೆ ಸೇರ್ಕೊಬಿಡ್ತೀನಿ. ಅಯ್ಯೋ ಯಾವ ಮಟ್ಟಕ್ಕನ ಸೇರ್ಕೊಬಿಡ್ತೀನಿ. ಮದುವೆ ಗಿದ್ವೆ ಗಂಡ ಸಂಸಾರ ಇದೆಲ್ಲ ಬೇಡ ಸಾ ನಂಗಂತೂ. ಯವ್ವ ದೇವ್ರೇ, ನರ್ಕ ನೋಡ್ಬಿಟ್ಟಿವಿ ನಾನಂತೂ. ಇದೆಲ್ಲ ನನಗೆ ಬೇಕಿತ್ತ ಅನ್ನಿಸ್ತೈತೆ. ದೊಡ್ಡ ನಮಸ್ಕಾರ ಸಾ ಹುಡುಗಿನಾಗ ಏನಾರ ಕಮ್ಮಿ ಆದ್ರೆ ಒಸಿ ಹೇಳಿ. ಸ್ಯಾನೆ ಬೈಯಕ್ಕೆ ಹೋಗ್ಬೇಡಿ. ನಮಗೂ ಬೈಸ್ಕೊಂಡು ನನಗೂ ನಮ್ಮ ಅಮ್ಮಗೂ ಸಾಕಾಗೋಗ್ಬಿಟ್ಟೈತೆ ಸಾ. ಛೇ ಛೇ ಛೇ, ತುಂಬಾ ಚೆನ್ನಾಗಿದೆ ಸೂಪು, ಕುಡಿತೀನಿ. ಮಗಳೇ ಬಾರೆ ಒಸಿ ಬಿರ್ಬಿರ್ನ ತರಕಾರಿ ಕಟ್ ಮಾಡ್ಕೊಡಿವಂತೆ. ಬಂದೆ ಕಣಮ್ಮ. ಪಾಪ, ಹಳ್ಳಿ ಜನ ಏನು ಗೊತ್ತಾಗಲ್ಲ ಅನಿಸ್ತೈತೆ. ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ. ಇರ್ಲಿ ಬೇಕಾಗ್ತಾಳೆ ನನಗೂ ಯಾವಾಗಾದ್ರೂ. ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿ ಜನ ಅಲ್ವಾ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಒಂದೇ ಸಲ ಎಲ್ಲ ನಂಬಿಡೋದು ತುಂಬಾ ಕಷ್ಟ. ಅದು ಯಾಕೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಗೋಗ್ಬಿಟ್ಲು ನನಗಂತೂ. ನನ್ನ ಹೆಂಡತಿ ಕೈ ಕೊಟ್ಟಿರೋದು ತುಳು ಇಷ್ಟ ಆಗ್ತಾವಳ ಏನು ಅಂತ. ಏನೋ ಬಿಡು, ಇಷ್ಟ ಆಗಿರೋಳನ್ನ ಇಷ್ಟ ಆಗೋಳೆ ಅಂತ ಹೇಳಿದ್ರಾಗೆ ತಪ್ಪೇನೈತೆ. ಇಷ್ಟ ಆದ್ಲು.